ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 5ನೇ ಪಾಠವಾದ ಜೆಂಟಲ್ಮನ್ ಆಫ್ ರಿಯೋ ಎನ್ ಮೆಡಿಯೋ ಪಾಠದ ಮೊದಲ ಭಾಗದ ವಿವರಣೆಯನ್ನು ಕೊಟ್ಟಿದ್ದೆ. ಈ ಭಾಗದಲ್ಲಿ ಅದರ ಮುಂದಿನ ಭಾಗದ ವಿವರಣೆಯನ್ನು ಕೊಡಲಿದ್ದೇನೆ. ಎಲ್ಲಿ ತನಕ ಆಗಿತ್ತು ಅಂದರೆ, ಡಾನ್ ಅನ್ಸೆಲ್ಮೋಗೆ ಅವನ್ನ ಒಪ್ಪಿಸಿ ಅವನ ಲ್ಯಾಂಡನ್ನು ಸೆಲ್ ಮಾಡೋದಕ್ಕೆ ಅಮೇರಿಕನ್ಸು ಒಪ್ಪಿರ್ತಾರೆ. ಅಮೇರಿಕನ್ನರು ಒಳ್ಳೆ ಜನ ಅನ್ನೋ ಕಾರಣಕ್ಕೆ ಡಾನ್ ಅನ್ಸೆಲ್ಮೋ ಕೂಡ ತನ್ನ ಲ್ಯಾಂಡನ್ನು ಕೊಡೋಕೆ ಒಪ್ಪಿರ್ತಾನೆ. ಸೇಲ್ ಮಾಡೋ ದಿನ ಅವನು ಆಫೀಸಿಗೆ ಬರ್ತಾನೆ. ಅವನ ಅಪಿಯರೆನ್ಸ್ ಹೇಗಿತ್ತು, ಹಳೆಯದಾದ ಕೋಟನ್ನು ಹಾಕ್ಕೊಂಡಿದ್ದ, ಹ್ಯಾಟ್ ಹಾಕ್ಕೊಂಡಿದ್ದ, ಗ್ಲೌಸ್ ಹಾಕ್ಕೊಂಡಿದ್ದ ಅಂತೆಲ್ಲ ಅವನ ಅಪಿಯರೆನ್ಸ್ ಹೇಗಿತ್ತು ಅಂತೆಲ್ಲ ಹೇಳ್ತಾರೆ. ನಂತರ ಅವನು ಮೇನ್ ವಿಚಾರಕ್ಕೆ ಬಂದ ಮೇಲೆ ಅವನಿಗೆ ನಿಜ ವಿಚಾರವನ್ನ ಹೇಳ್ತಾರೆ. ಅವನು ಏನು 8 ಎಕರೆ ಅಂದ್ಕೊಂಡಿದ್ದ ತನ್ನ ಜಮೀನು ಅದಕ್ಕಿಂತ ಜಾಸ್ತಿ ಇದೆ, ಆಲ್ಮೋಸ್ಟ್ ಡಬಲ್ ಇದೆ. ಸೊ ಅಮೇರಿಕನ್ಸು ಡಬಲ್ ರೇಟು ಏನ್ ರೇಟ್ ಹೇಳಿದ್ರು ಅದಕ್ಕಿಂತ ಡಬಲ್ ಕೊಡೋದಕ್ಕೆ ರೆಡಿ ಇದ್ರು. ಈ ವಿಚಾರವನ್ನ ಡಾನ್ ಅನ್ಸೆಲ್ಮೋಗೆ ಹೇಳಿದಾಗ, ಈ ವಿಚಾರ ನಂಗೆ ಇನ್ಸಲ್ಟ್ ತರೋ ಅಂಥದ್ದು, ನಾನು ಮುಂಚೆ ಏನು ದುಡ್ಡಿಗೆ ಮಾತಾಡಿದ್ನೋ ಅಷ್ಟು ದುಡ್ಡು ಮಾತ್ರ ತೆಗೆದುಕೊಳ್ತೀನಿ, ನನ್ನ ಮನೆ ಮತ್ತೆ ಲ್ಯಾಂಡನ್ನ ಮಾರಾಟ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ₹1 ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಸ್ಟೋರಿ ಟೆಲ್ಲರು ಇನ್ನೂ ಜಾಸ್ತಿ ಹೇಳಿದ್ರು ಕೂಡ ಡಾನ್ ಅನ್ಸೆಲ್ಮೋ ಎಕ್ಸ್ಟ್ರಾ ದುಡ್ಡನ್ನ ತಗೊಳ್ದೆ ಎಷ್ಟು $1200 ಹೇಳಿದ್ರು ಅಷ್ಟೇ ದುಡ್ಡನ್ನ ತಗೊಂಡು ವಾಪಸ್ಸು ಹೋಗ್ತಾನೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇನ್ ದ ಮೀಟಿಂಗ್ ಆಫ್ ದ ಓಲ್ಡ್ ಮ್ಯಾನ್ ಅಂಡ್ ದ ಅಮೇರಿಕನ್ಸ್ ದೇ ಟಾಕ್ಡ್ ಅಬೌಟ್ ದ ರೈನ್ ಅಂಡ್ ದ ಓಲ್ಡ್ ಮ್ಯಾನ್ಸ್ ಲಾರ್ಜ್ ಫ್ಯಾಮಿಲಿ. ಇಟ್ ವಾಸ್ ಬಿಕಾಸ್ ಟು ಬ್ರೇಕ್ ದ ಐಸ್ 1, ಬಿಕಾಸ್ ಎ ಕಸ್ಟಮ್ ಆಫ್ ದ ಅಮೇರಿಕನ್ಸ್ 2, ಟು ಮೇಕ್ ದೆಮ್ಸೆಲ್ಸ್ ಕಂಫರ್ಟೇಬಲ್ 3, ಟು ಪ್ರಿಪೇರ್ ಎವ್ರಿ ಒನ್ ಫಾರ್ ದ ಮೇನ್ ಟಾಕ್. ಇದು 4 ಆಪ್ಷನ್ ಕೂಡ ಇದಕ್ಕೆ ಸರಿಯಾಗತ್ತೆ. ವೈ ಡು ಯು ಥಿಂಕ್ ದ ಸ್ಟೋರಿ ಟೆಲ್ಲರ್ ಸ್ಪೋಕ್ ಸ್ಪ್ಯಾನಿಷ್? ಬಿಕಾಸ್ ಡಾನ್ ಅನ್ಸೆಲ್ಮೋ knew the Spanish, his ancestors were talking in the Spanish. So the storyteller spoke Spanish. The storyteller offered the old man almost the double of what he had quoted earlier. Why? Because when engineers and surveyors know that Don Anselmo owned more than what he said, so almost double of what he said, so they were willing to pay double of what he had quoted earlier. What was the reaction of the old man to the storyteller's offer? When storyteller told that he won almost double of what he thought, the old man hung his head for a moment in thought. Then he stood up and stared and said that he is not taking any extra money for his land. We respect elders in many ways. For example, we shake hands, we touch their feet, and ಇನ್ನು ಏನೇನು ಥರದ ಮಾಡ್ತೀವಿ ನಾವು. ಶೇಕ್ ಹ್ಯಾಂಡ್ ಕೊಡ್ತೀವಿ, ವಿ ಟಚ್ ದೇರ್ ಫೀಟ್, ಆ್ಯಂಡ್ ವಿ ಬೋ ಸಮ್ಟೈಮ್ಸ್, ಆ್ಯಂಡ್ ಸಮ್ಟೈಮ್ಸ್ ಏನು ಮಾಡ್ತೀವಿ, ವಿ ರಿಮೈನ್ ಸೈಲೆಂಟ್ ಆ್ಯಂಡ್ ವಿ ರಿಮೈನ್ ಕಾಮ್. ಈ ಥರ ರೆಸ್ಪೆಕ್ಟ್ ಕೊಡೋಕ್ಕೆ ನಾವು ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನೀವು ಇಲ್ಲಿ ಪಟ್ಟಿ ಮಾಡಬೇಕಾಗತ್ತೆ. ದ ಸ್ಟೋರಿ ಟೆಲ್ಲರ್ ರೆಸ್ಪೆಕ್ಟೆಡ್ ದ ಓಲ್ಡ್ ಮ್ಯಾನ್ ಬೈ, ಹೇಗೆ ರೆಸ್ಪೆಕ್ಟ್ ಮಾಡ್ದ ಸ್ಟೋರಿ ಟೆಲ್ಲರು? ಬೈ ಕೋಟಿಂಗ್ ಹಿಮ್ ಆಸ್ ಡಾನ್. ಡಾನ್ ಅಂದ್ರೆ ಸರ್ ಅಂತ ಸ್ಪ್ಯಾನಿಷ್ ಅಲ್ಲಿ. ಡಾನ್ ಅನ್ಸೆಲ್ಮೋ ಅಂತ ಶುರು ಮಾಡ್ತಾನೆ. ಹಿ ರೆಸ್ಪೆಕ್ಟೆಡ್ ಅನ್ಸೆಲ್ಮೋ ಬೈ ದಿಸ್ ವೇ. ಆಫ್ಟರ್ ದ ಫೈಂಡಿಂಗ್ಸ್ ಆಫ್ ದ ಇಂಜಿನಿಯರ್, ದ ಆಫರ್ ವಾಸ್ ಡಬಲ್ಡ್ ಫಾರ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಡಿಡ್ ದ ಓಲ್ಡ್ ಮ್ಯಾನ್ ರೈಸ್ ದ ರೇಟ್? ನೋ, ಹಿ ಡಿಡಂಟ್ ರೈಸ್ ದ ರೇಟ್. ಡಿಡ್ ದ ಸ್ಟೋರಿ ಟೆಲ್ಲರ್ ಆಫರ್ ಮೋರ್? ಯಾ, ಸ್ಟೋರಿ ಟೆಲ್ಲರ್ ಆಫರ್ಡ್ ಆಲ್ಮೋಸ್ಟ್ ಡಬಲ್ ವಾಟ್ ಹಿ ಕೋಟೆಡ್ ಅರ್ಲಿಯರ್, ಬಟ್ ದ old man didn't take any. Match the following. Seller ಯಾರು ಇಲ್ಲಿ? ಡಾನ್ ಅನ್ಸೆಲ್ಮೋ. Some Americans were buyers. A young dark boy, he is the follower of the old man. Don Anselmo took only $1,200 for the land finally because the storyteller failed to convince Don Anselmo to take more money than what he had agreed upon. Don Anselmo was a man of principles. Because Don Anselmo was a man of principles, ಸ್ಟೋರಿ ಟೆಲ್ಲರ್ ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ಒಪ್ಕೊಳ್ಳಿಲ್ಲ. ಬಿಕಾಸ್ ಹಿ ಹ್ಯಾಸ್ ಹಿಸ್ ಓನ್ ಪ್ರಿನ್ಸಿಪಲ್ಸ್. ವಾಟ್ ಡಿಡ್ ಡಾನ್ ಅನ್ಸೆಲ್ಮೋ ಡೂ ಆಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದ ಮನಿ? ಆಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದ ಮನಿ, ಡಾನ್ ಅನ್ಸೆಲ್ಮೋ ಏನ್ ಮಾಡ್ದ ಅಂತ. ಡಾನ್ ಅನ್ಸೆಲ್ಮೋ ಲೆಫ್ಟ್ ದ ಪ್ಲೇಸ್ ಅಂಡ್ ಹಿ ವೆಂಟ್ ಅಪ್ ಟು ಸಮ್ ಮೌಂಟೇನ್ ಟು ಲಿವ್ ದೇರ್. A month later, my friends had moved into Rio and Medio. They had replastered the old house, pruned the trees, patched the fence, and moved in summer. One day they came back to the office to complain.
The children of the village were overrunning their property. They came every day and played under the trees, built little play fences around them, and took blossoms. When they were spoken to, they only laughed and talked back good naturedly in Spanish. ಸೊ ಒಂದ್ ತಿಂಗಳಾದ್ಮೇಲೆ ಏನು ಸಮ್ ಅಮೇರಿಕನ್ಸ್ ಅದನ್ನ ಆ ಲ್ಯಾಂಡ್ ನ ಕೊಂಡ್ಕೊಂಡಿದ್ರು, ಅವರು ರಿಯೋ ಎನ್ ಮೆಡಿಯೋಗೆ ಹೋದ್ರು. ರಿಯೋ ಎನ್ ಮೆಡಿಯೋಗೆ ಹೋಗಿ ಅಲ್ಲಿನ ಹಳೆ ಮನೆಯನ್ನ ಮತ್ತೆ ರಿನೋವೇಟ್ ಮಾಡಿದ್ರು, ರೀಪ್ಲಾಸ್ಟರ್ ಮಾಡಿದ್ರು. ಏನೇನ್ ಹಾಳಾಗಿತ್ತೋ, ಗೋಡೆ, ಬಾಗ್ಲು ಎಲ್ಲ ಏನೇನ್ ಹಾಳಾಗಿತ್ತೋ ಎಲ್ಲದನ್ನು ಸರಿ ಮಾಡಿಸಿದ್ರು. ಪ್ರೂನ್ಡ್ ದ ಟ್ರೀಸ್, ಮರ ಗಿಡಗಳು ಎಷ್ಟು ಹೆಂಗೆಂಗೋ ಕೊಂಬೆ ರೆಂಬೆಗಳು ಬೆಳ್ಕೊಂಡಿರ್ತಾವ. ಪ್ರೂನ್ ಅಂದ್ರೆ ಅದನ್ನ ಸರಿ ಮಾಡೋದು, ಸರಿಯಾಗಿ ಕಟ್ ಮಾಡಿ ಒಂದು ಶೇಪ್ಗೆ ತಂದ್ರು. ಪ್ಯಾಚ್ ದ ಫೆನ್ಸ್, ಎಲ್ಲೆಲ್ಲಿ ಬೇಲಿ ಹಾಳಾಗಿತ್ತೋ ಆ ಬೇಲಿನೆಲ್ಲ ಸರಿ ಮಾಡಿದ್ರು. ಅಂಡ್ ಮೂವ್ಡ್ ಇನ್ ಸಮ್ಮರ್, ಬೇಸಿಗೆಯಲ್ಲಿ ಅವರು ಕೂಡ ಹೋಗಿ ಸೆಟ್ಲ್ ಆದ್ರು. ಆಮೇಲೆ ಒಂದಿನ ಮತ್ತೆ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಡಕ್ಕೆ ಶುರು ಮಾಡಿದ್ರು. ಒಂದು ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದ್ರು, ನಮಗಲ್ಲಿ ತೊಂದರೆ ಇದೆ. ಏನ್ ತೊಂದ್ರೆ? ಅಲ್ಲಿ ಹಳ್ಳಿ ಏನ್ ಮಕ್ಕಳಿದ್ದಾರೆ ಅವರೆಲ್ಲ ಇಡೀ ಪ್ರಾಪರ್ಟಿ ತುಂಬಾನು ಯಾವಾಗ್ಲೂ ಓಡಾಡ್ತಾ ಇರ್ತಾರೆ. ಬೆಳಿಗ್ಗೆ ಸಂಜೆ ಎಷ್ಟೊತ್ತಿಗೂ ಬರೀ ಮಕ್ಕಳೇ ಓಡಾಡ್ತಿರ್ತಾರೆ. ಅವರು ದಿನಾ ಬರ್ತಾರೆ, ಮರದ ಕೆಳಗೆ ಆಟ ಆಡ್ತಾರೆ. ಅಲ್ಲೇ ಕೆಲವೊಂದ್ ಚಿಕ್ಕ ಚಿಕ್ಕ ಬೇಲಿಗಳನ್ನ ಕಟ್ತಾರೆ ಮರಕ್ಕೆ ಅವ್ರ ಆಟ ಆಡಕ್ಕೆ. ಹಂಗೆ ಏನೇನ್ ಹೂವು ಹಣ್ಣು ಏನೇನ್ ಬಿಡತ್ತೋ ಎಲ್ಲದನ್ನು ಅವರೇ ಕಿತ್ಕೊಂಡು ಹೋಗ್ತಿದ್ದಾರೆ. ನಮಗೇನು ಸಿಗ್ತಾ ಇಲ್ಲ. ನಾವ್ ಅವ್ರಿಗೆ ಮಾತಾಡಿದ್ರೆ ಅವ್ರು ಬರೀ ನಗಾಡ್ತಾರೆ, ಮತ್ತೆ ಚೆನ್ನಾಗಿ ಸ್ಪ್ಯಾನಿಷ್ ಅಲ್ಲಿ ಮಾತಾಡಿ ಹೋಗ್ತಾರೆ. ಅವರಿಗೆ ಇಂಗ್ಲಿಷ್ ಬರಲ್ಲ, ಬರೀ ಸ್ಪ್ಯಾನಿಷ್ ಅಲ್ಲಿ ಮಾತಾಡಿ ಹೋಗ್ತಾರೆ, ಬೇರೆ ಏನು ಅವ್ರಿಗೆ ಬರಲ್ಲ. ಸೊ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಮತ್ತೆ ಸ್ಟೋರಿ ಟೆಲ್ಲರ್ನ ಆಫೀಸಿಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. I sent a messenger up to the mountains for Don Anselmo. It took a week to arrange another meeting. When he arrived, he repeated his previous preliminary performance. He wore the same faded cutaway, carried the same stick, and was accompanied by the boy again. He shook his hands all around, sat down with the boy behind the chair, and talked about the weather. Finally, I broached the subject. Don Anselmo, about the ranch you sold to these people. They are good people and want to be your good neighbors always. When you sold to them, you signed a document, a deed, and in that deed you agreed to several things. One thing was that they were to have the complete possession of the property. Now, Don Anselmo, it seems that every day the children of the village overrun the orchard and spend most of their time here. We would like to know if you, as the most respected man in the village, could not stop them from doing so in order that these people might enjoy their new home more in peace. ಅವರು ಅಮೆರಿಕನ್ಸ್ ಬಂದು ಕಂಪ್ಲೇಂಟ್ ಮಾಡಿದ್ಮೇಲೆ ಸ್ಟೋರಿ ಟೆಲ್ಲರ್ ಏನ್ ಮಾಡ್ತಾನೆ, ಒಬ್ಬ ಮೆಸೆಂಜರ್ನ ಕಳಿಸಿ ಬೆಟ್ಟದ ಮೇಲಿರೋ ಡಾನ್ ಅನ್ಸಲ್ಮೋಗೆ ತನ್ನ ಆಫೀಸಿಗೆ ಬರಕ್ಕೆ ಹೇಳ್ತಾನೆ. ಅದು ಕೂಡ ಒಂದ್ ವಾರವನ್ನ ತಗೊಳತ್ತೆ ಮೀಟಿಂಗ್ ಅನ್ನ ಅರೇಂಜ್ ಮಾಡಕ್ಕೆ. ಬಿಕಾಸ್ ಓಲ್ಡ್ ಮ್ಯಾನ್ ವಾಸ್ ವೆರಿ ವೀಕ್, ಅವನು ತುಂಬಾ ಸ್ಲೋ ಇದ್ದ, ಅವನಿಗೆ ಹೇಳಿದ ತಕ್ಷಣ ಬರೋಕೆ ಆಗ್ತಿರ್ಲಿಲ್ಲ. ಅವನು ಒಂದ್ ವಾರ ಬಿಟ್ಟು ಬಂದ್ಮೇಲೆ ಆಫೀಸಿಗೆ ಎಂಟರ್ ಆಗದಾಗ ಹೋದ್ಸಲ ಹೇಗ್ ಮಾಡಿದ್ನೋ, ಹ್ಯಾಟ್ ಅನ್ನ ತೆಗೆದು ಗ್ಲೌಸ್ ಅನ್ನ ತೆಗೆದು ತನ್ನ ಪಕ್ಕದಲ್ಲಿರೋ ಬಾಯ್ ಕೊಟ್ಟು ಹಾಗೆ ಒಂದು ಅಂಬ್ರೆಲಾದ ಕೇನ್ ಅನ್ನ ಕ್ಯಾರಿ ಮಾಡ್ತಿದ್ದ, ಅದೇ ತರನೇ ಬಂದ. ನೋ ಚೇಂಜಸ್ ಎಟ್ ಆಲ್. ಆಮೇಲೆ ಅದೇ ಕೋಟ್ ಅನ್ನ ಹಾಕೊಂಡಿದ್ದ, ಅದೇ ಸ್ಟಿಕ್ ಅನ್ನ ಇಟ್ಕೊಂಡಿದ್ದ, ಮತ್ತೆ ಅದೇ ಹುಡುಗನ್ನೇ ಕರ್ಕೊಂಡ್ ಬಂದಿದ್ದ. ಬಂದ ತಕ್ಷಣ ಶೇಕ್ ಹ್ಯಾಂಡ್ ಮಾಡ್ದ. ಅವನ ಹಿಂದ್ಗಡೆ ಹುಡುಗ ನಿಂತ್ಕೊಂಡ, ಇವನು ಚೇರ್ ಮೇಲೆ ಕೂತ್ಕೊಂಡ. ಮತ್ತೆ ಅವತ್ತಿನ ದಿನ ಮಾತಾಡ್ದಾಗೆ ವೆದರ್ ಬಗ್ಗೆ, ಮಳೆ ಬಗ್ಗೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಆಮೇಲೆ ಸ್ಟೋರಿ ಟೆಲ್ಲರು ಅವನಿಗೆ ವಿಷಯವನ್ನ ಹೇಳ್ತಾನೆ. ನೋಡು ಡಾನ್ ಅನ್ಸಲ್ಮು, ನೀನೇನು ರ್ಯಾಂಚ್ ಅನ್ನ ಸೋಲ್ಡ್ ಮಾಡಿದ್ಯಾ, ರ್ಯಾಂಚ್ ಅಂದ್ರೆ ಒಂದು ದೊಡ್ಡ ಫಾರ್ಮ್, ಅದನ್ನ ಏನ್ ಸೋಲ್ಡ್ ಮಾಡಿದೀಯಾ, ಈ ಒಳ್ಳೆ ಜನಕ್ಕೆ ಸೋಲ್ಡ್ ಮಾಡಿದ್ಯಾ. ಅವರು ತುಂಬಾ ಒಳ್ಳೆ ಜನ, ಮತ್ತೆ ನಿಂಗೆ ಯಾವಾಗ್ಲೂ ಗುಡ್ ನೈಬರ್ಸ್, ಒಳ್ಳೆ ಅಕ್ಕಪಕ್ಕದ ಮನೆಯವ್ರ ತರ ಇರ್ಬೇಕು ಅಂತಾನೆ ಬಯಸ್ತಾರೆ. ಆದ್ರೆ ನೀನು ಅವರಿಗೆ ಸೆಲ್ ಮಾಡಿದಾಗ ಒಂದು ಅಗ್ರಿಮೆಂಟ್ ವರ್ಕ್ ಕೊಟ್ಟಿದ್ದೆ. ಆ ಅಗ್ರಿಮೆಂಟ್ ಅಲ್ಲಿ ತುಂಬಾ ವಿಷಯಗಳಿತ್ತು. ಒಂದ್ ವಿಷಯ ಅದರಲ್ಲಿ ಏನು ಅಂದ್ರೆ, ನೀನು ಈ ಪ್ರಾಪರ್ಟಿ ಮೇಲೆ ಅವರಿಗೆ ಕಂಪ್ಲೀಟ್ ಆದ ಅಧಿಕಾರವನ್ನ ಕೊಟ್ಟಿದ್ಯಾ. ಈ ಪ್ರಾಪರ್ಟಿ ಮೇಲೆ ನಿಂಗೆ ಏನ್ ಅಧಿಕಾರ ಇತ್ತು ಅದನ್ನ ಸಂಪೂರ್ಣವಾಗಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ಯಾ. ಆದ್ರೆ ಇವಾಗ ಏನು, ಆ ಊರಿನ ಮಕ್ಕಳೆಲ್ಲ ದಿನಾ ಬಂದು ಅಲ್ಲಿ ಮರದ ಕೆಳಗಡೆ ಆಟ ಆಡ್ತಾರೆ, ಅಲ್ಲೇ ತುಂಬಾ ಟೈಮ್ ಅನ್ನ ಕಳೀತಾರೆ. ನಾವು ನಿಂಗೆ ಹೇಳ್ತಾ ಇದ್ದೀನಿ, ನೀನು ಆ ಊರಲ್ಲಿ ಒಳ್ಳೆ ಮರ್ಯಾದೆ ಉಳಿಸ್ಕೊಂಡಿರೋ ಮನುಷ್ಯ ಅಂತ ನಿನ್ನ ಇಲ್ಲಿ ಕರೆದು ಹೇಳ್ತಾ ಇದೀವಿ. ಅವ್ರನ್ನ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ. ಹಾಗೆ ನೀನು ಏನಾದ್ರೂ ಮಾಡಿ ಅವರು ಅಲ್ಲಿಗೆ ಬರೋದನ್ನ ನಿಲ್ಲಿಸ್ಬೇಕು. ಯಾಕೆಂದ್ರೆ ಕೊಂಡ್ಕೊಂಡಿರೋರು ಆರಾಮಾಗಿ ಸಂತೋಷವಾಗಿ ತಮ್ಮ ಹೊಸ ಮನೆಯಲ್ಲಿ ಟೈಮ್ ಕಳೆಯೋದಕ್ಕೆ ನೀನು ಅವಕಾಶ ಮಾಡ್ಕೊಡ್ಬೇಕು. ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ನೀನು
ಬರೋದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ತಾನೆ. ಡಾನ್ ಅನ್ಸೆಲ್ಮೋ ಸ್ಟೂಡ್ ಅಪ್. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೆರಿಕನ್ಸ್, ಹಿ ಸೆಡ್, because they're good people and good neighbors. I sold them my property because I knew they were good people, but I did not sell them the trees in the orchard. ಇವಾಗ ಡಾನ್ ಅನ್ಸೆಲ್ಮೋ ಮತ್ತೆ ನಿಂತ್ಕೊಂಡು ಹೇಳ್ತಾನೆ, ನನಗೆ ಗೊತ್ತು ಈ ಅಮೆರಿಕನ್ಸು ಏನ್ ಕೊಂಡ್ಕೊಂಡಿದ್ದಾರೆ, ಅವರು ತುಂಬಾ ಒಳ್ಳೆ ಜನ ಅಂತ ನಂಗೆ ಗೊತ್ತು. ನಾನು ಅವರಿಗೆ ಸೆಲ್ ಮಾಡಿದ್ದು ಅದೇ ಕಾರಣಕ್ಕೆ. ಒಳ್ಳೆ ನೈಬರ್ಸ್ ಆಗಿರ್ತಾರೆ, ಅವ್ರು ಏನು ಗಲಾಟೆ ಮಾಡಲ್ಲ, ಒಳ್ಳೆ ಜನ ಅಂತಾನೆ ನಾನು ಅದನ್ನ ಸೇಲ್ ಮಾಡಿದೆ. ಆದ್ರೆ ನಾನು ಅವ್ರಿಗೆ ಬರೀ ಪ್ರಾಪರ್ಟಿ ಮಾತ್ರ ಸೆಲ್ ಮಾಡಿದ್ದೀನಿ, ಅದ್ರಲ್ಲಿರೋ ಮರಗಳನ್ನ ಯಾವ್ದು ನಾನು ಸೆಲ್ ಮಾಡಿಲ್ಲ, ಆ ಮರಗಳ ಮೇಲೆ ಅವ್ರಿಗೆ ಯಾವ್ದು ಹಕ್ಕಿಲ್ಲ ಅಂತ ಹೇಳ್ತಾನೆ. Fill in the blanks with suitable words to describe the land and the house sold by the old man. Peeled off plaster. After it was sold, it was replastered. Pruned trees. After it was sold, they pruned the trees. Before hegittu, before the trees were grown as well, like unpruned trees. Munche hegittu, it was a torn fence. Then they repaired all the fence. From the list given below, tick the activities in which the children of Rio and Medio were involved. After the Americans occupied the house and the land sold by Don Anselmo. Children ಏನೇನ್ ಮಾಡ್ತಿದ್ರು ಅಲ್ಲಿ ಬಂದ್ಮೇಲೆ? They were playing in the orchard and plucking flowers from the trees, putting fence around their play areas, laughing when they were spoken to, and running around the land. ಇದೆಲ್ಲ ಅವರು ಮಕ್ಕಳು ಅಲ್ಲಿ ಮಾಡ್ತಿದ್ರು. The possibilities for a week-long delay for another meeting are given. Which of them do you agree with? Discuss with your partner. The old man was deliberately delayed. ಬೇಕು ಅಂತ ಡಿಲೇ ಮಾಡಿದ್ನ. Was slow. Was not in station or was ill. He was not in station. ಅವನು ಒಂದು ಮೌಂಟೇನ್ ಮೇಲಿದ್ದ, ಸೊ ಅಲ್ಲಿಂದ ಬರೋದಕ್ಕೆ ಅವನಿಗೆ ಟೈಮ್ ಹಿಡಿತ್ತು. Don Anselmo repeated certain things whenever he met the storyteller and took leave of him. Write them down. One is done for you. The old man shakes his hands. ಆಮೇಲೆ the old man removed his hat and gloves. He transferred his hat and gloves to the boy standing beside him. He carried a torn out umbrella, cane of a torn out umbrella, and he was always accompanied by a young dark boy. ಇದೆಲ್ಲ ಮತ್ತೊಂದ್ಸಲ ಬಂದಾಗಲೂ ರಿಪೀಟ್ ಆಯ್ತು. The Don Anselmo says, the Americans are good people. Does this remark strike you as sarcastic or sincere? Share your responses with your partner. The Americans ಗುಡ್ ಪೀಪಲ್ ಅಂತ ಹೇಳ್ತಾನ. ಅವನವ್ರನ್ನ ಹಂಗ್ಸೋಕೆ ಹಂಗೆ ಹೇಳಿದ್ನ ಅಥವಾ ಅವ್ನು ನಿಜವಾಗ್ಲೂ ಹೇಳಿದ್ನ? ಯಾ, ಡಾನ್ ಅನ್ಸೆಲ್ಮೋ ವಾಸ್ not in any sarcastic. He didn't tell in sarcasm, but he sincerely told that. So he sold the property as Americans were good people. ಅವರು ಗುಡ್ ಪೀಪಲ್ ಅಂತಾನು ಸೋಲ್ಡ್ ಮಾಡಿದ್ದ. So there was no sarcasm at all. This was bad, Don Anselmo, I pleaded. When one signs a deed and sells real property, one sells also everything that grows on the land. And those trees, every one of them, are on the land and inside the boundaries of what you sold. ಅವನು ಏನು, ನಾನು ಬರೀ ಲ್ಯಾಂಡನ್ನು ಸೇಲ್ ಮಾಡಿದೆ, ಅದರಲ್ಲಿರೋ ಮರಗಳನ್ನು ಸೇಲ್ ಮಾಡಿಲ್ಲ ಅಂತ ಯಾವಾಗ ಹೇಳ್ತಾನೋ ಅವಾಗ ಇವನ್ ಸ್ಟೋರಿ ಟೆಲ್ಲರ್ಗೆ ಸ್ವಲ್ಪ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನು ಹೇಳ್ತಾನೆ, ಇದು ತುಂಬಾ ಕೆಟ್ಟದು, ಇದು ಅನ್ಯಾಯ ಡಾನ್ ಅನ್ಸೆಲ್ಮೋ. ಯಾಕೆ ಅಂದ್ರೆ ನಾವು ಒಬ್ಬರಿಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದೀವಿ, ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿ ಒಂದು ಪ್ರಾಪರ್ಟಿಯನ್ನು ಅವ್ರಿಗೆ ಹಸ್ತಾಂತರ ಮಾಡಿದೀವಿ ಅಂದ್ರೆ ಆ ಪ್ರಾಪರ್ಟಿಲಿ ಏನ್ ಬೆಳೆಯತ್ತೆ, ಆ ಪ್ರಾಪರ್ಟಿಯಲ್ಲಿ ಏನಿದೆ, ಮರಗಳೇನಿದೆ, ಆ ಮರಗಳಿಂದ ಏನ್ ಬರುತ್ತೆ, ಅಲ್ಲಿ ಭೂಮಿ ಏನಿದೆ, ಪ್ರತಿಯೊಂದು ಕೂಡ ನಾವು ಕೊಟ್ಟಿರೋರಿಗೆ ಕೊಟ್ಟಂಗೆ, ಅದ್ರ ಮೇಲೆ ನಮ್ದು ಯಾವುದೇ ಅಧಿಕಾರ ಇರಲ್ಲ. ಹಾಗೆ ಇಲ್ಲೂ ಕೂಡ ಈ ಮರಗಳು ಕೂಡ ಎಲ್ಲದನ್ನು ಲ್ಯಾಂಡ್ ಅಲ್ಲಿ ಇರೋ ಎಲ್ಲಾ ಬೌಂಡ್ರಿಗಳು, ಫುಲ್ ಬೌಂಡ್ರಿನೇ ಅವರಿಗೆ ನೀನು ಕೊಟ್ಟಿದ್ಯಾ. ಸೊ ನೀನು ಮರ ನಂದು, ಬರೀ ಲ್ಯಾಂಡ್ ಅನ್ನ ಮಾತ್ರ ಮಾರಾಟ ಮಾಡಿದೀನಿ ಅಂತ ನೀನು ಹೇಳೋಗಿಲ್ಲ ಅಂತ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋಗೆ ಹೇಳ್ತಾನೆ. ಸೊ ಡಾನ್ ಅನ್ಸೆಲ್ಮೋ ಹೀಗೆ ಹೇಳಿದಾಗ ಅವನಿಗೆ ನಿಜವನ್ನ ಅರ್ಥ ಮಾಡ್ಸೋಕೆ ಹೋಗ್ತಿದ್ದಾರೆ. ಮರಗಳ ಮೇಲೂ ನಿಂಗೆ ಹಕ್ಕಿಲ್ಲ, ಅಲ್ಲಿ ಚಿಲ್ಡ್ರನ್ ಬರೋದು ನೀನು ತಡಿಲೇಬೇಕು, ಅಮೆರಿಕನ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಸ್ಟೋರಿ ಟೆಲ್ಲರು ಡಾನ್ ಅನ್ಸೆಲ್ಮೋಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿಗೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ ಪಾಠದ 2ನೇ ಭಾಗವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇದರ ಅಂತಿಮ ಭಾಗವನ್ನ ಹೇಳಿ ಪ್ರಶ್ನೆ ಉತ್ತರಗಳ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.